ಲಂಚ ಕೊಟ್ರೆ ಸರ್ಕಾರಿ ಮನೆ, ಲಂಚ ಕೊಟ್ರೆ ಕೆಲಸ ನಡೆಯುತ್ತೆ, ಲಂಚ ಕೊಟ್ರೆ ಎಲ್ಲವೂ ಆಗುತ್ತೆ, ಲಂಚ ಕೊಟ್ರೆ ಹೆಣಾನು ಮೇಲೆ ಎದ್ದೇಳುತ್ತೇನೋ. ಆ ಪರಿಸ್ಥಿತಿಗೆ ಈಗ ಪ್ರಪಂಚ ಬಂದು ನಿಂತಿದೆಯೋ ಅಥವಾ ನಮ್ಮ ದೇಶ ಬಂದಿದೆಯೋ ಅಥವಾ ನಮ್ಮ ರಾಜ್ಯ ಬಂದಿದೆಯೋ ಗೊತ್ತಿಲ್ಲಪ್ಪ ಏನಾಗ್ತಾ ಇದೆ ಅಂತ ಹೇಳಿ. ಸರ್ಕಾರದಲ್ಲಿರುವಂಥವರೇ ಅದಕ್ಕೆ ಸಂಬಂಧಪಟ್ಟಂತಹ ಶಾಸಕರುಗಳೇ ಮಾತನಾಡಕ್ಕೆ ಶುರು ಮಾಡ್ಬಿಟ್ರೆ ಹೆಂಗ್ರಿ? ಬಟ್ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಈ ಆಡಿಯೋ ಆಚೆ ಬಂದ ನಂತರ ಗೊತ್ತಾಗ್ತಾ ಇರುವಂಥದ್ದು, ಅಲ್ಲಲ್ಲಿ ಕೇಳ್ತಾ ಇದ್ದಿದ್ದು 40 ಈಗ 60 ಆಗಿರುವಂಥದ್ದು ಹೌದು, ಅದಕ್ಕೆ ಗ್ಯಾರಂಟಿನಾ ಅಂತ ಅನಿಸ್ತಾ ಇದೆ. ಗ್ಯಾರಂಟಿ ಸರ್ಕಾರದಲ್ಲಿ 40ರಿಂದ 60ಕ್ಕೆ ಏರಿಕೆಯಾಗಿದೆಯಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಕಾರಣ ಇದು ಯಾರೋ ವಿರೋಧ ಪಕ್ಷದವರು ಮಾತನಾಡಿರೋದಲ್ಲ, ಇದು ಯಾರೋ ಅಧಿಕಾರಿಗಳು ಮಾತನಾಡಿರೋದಲ್ಲ, ಇದು ಒಬ್ಬ ಮಂತ್ರಿಯ PA ಜೊತೆಗೆ ಒಬ್ಬ ಶಾಸಕರು, ಅದು ಕಾಂಗ್ರೆಸ್ನ ಶಾಸಕರು ಮಾತನಾಡಿದಾಗ ಹೌದು ಈ ಮಾತನಾಡಿದ್ದು ಕೂಡ ನಿಜ ಅನ್ನುವಂತ ಒಪ್ಕೊಳ್ತಾರೆ. ಅಂದ್ರೆ ಸರ್ಕಾರದಲ್ಲಿ ಎಲ್ಲವೂ ನಡೀತಾ ಇದೆ. ಮಂತ್ರಿಗಳು ಹೇಳ್ತಾ ಇರುವಂಥದ್ದು ಸುಳ್ಳು, ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಸುಳ್ಳು ಅನ್ನುವಂಥ ಅನುಮಾನಕ್ಕೆ ಇದು ಎಡೆ ಮಾಡಿಕೊಡ್ತಾ ಇದೆ. ಯಾಕೆ ಈ ವಿಚಾರ ಬಂತು? ನಿನ್ನೆಯಷ್ಟೇ ಮುಸ್ಲಿಮರಿಗೆ, ಅಲ್ಪಸಂಖ್ಯಾತರಿಗೋಸ್ಕರ 10ರಿಂದ 15% ಏರಿಕೆ ಮಾಡಿದಂತಹ ಸರ್ಕಾರ, ಅಂದರೆ ಮನೆಗಳನ್ನು ಕೊಡೋಕ್ಕೋಸ್ಕರ, ಈಗ ಮನೆಗಳನ್ನು ತಗೋಬೇಕು ಅಂದರೆ ಲಂಚ ಕೊಡಬೇಕಾ? ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಎಷ್ಟೆಷ್ಟು ಅನ್ಯಾಯ ಆಗಿದೆ, ಹಾಗಾಗಿನೇ ಬಡವರಿಗೆ ಇನ್ನೂ ಮನೆನೇ ಸಿಕ್ಕಿಲ್ವಾ ಸರ್ಕಾರದಲ್ಲಿ? ಈ ಪ್ರಶ್ನೆಗಳಿಗೆ ಉತ್ತರ ಈ ಪ್ಯಾಕೇಜ್ನಲ್ಲಿದೆ, ನೋಡ್ಕೊಂಡು ಬನ್ನಿ. ಹಣ ಕೊಟ್ಟರಷ್ಟೇ ಸರ್ಕಾರ ಮನೆ ಮಂಜೂರಾತಿನ? ಕಾಂಗ್ರೆಸ್ ಶಾಸಕನಿಂದ ಹೊಸ ಬಾಂಬ್. ಅಕ್ರಮ ಬಯಲಾದ್ರೆ ಸರ್ಕಾರವೇ ಅಲುಗಾಡುತ್ತಾ? ರಾಜ್ಯ ರಾಜಕೀಯದಲ್ಲಿ ಆಡಿಯೋ ಅಲ್ಲೋಲ ಕಲ್ಲೋಲ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡಿದ 60% ಆರೋಪ ಹಸಿಯಾಗಿರುವಾಗಲೇ ಮತ್ತೊಂದು ಭ್ರಷ್ಟಾಚಾರದ ಬಾಂಬ್ ಸಿಡಿದಿದೆ. ಇದು ಖುದ್ದು ಸ್ವಪಕ್ಷೀಯ ನಾಯಕನಿಂದಲೇ ಅನ್ನೋದು ಸರ್ಕಾರಕ್ಕೆ ಹೆಚ್ಚಿನ ಮುಜುಗರವನ್ನುಂಟು ಮಾಡಿದೆ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಹಣ ನೀಡಿದರಷ್ಟೇ ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಹೀಗಂತ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರು ಮತ್ತು ಆಳಂದ ಶಾಸಕರಾಗಿರುವ BR ಪಾಟೀಲ್ ಸಚಿವ ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಜೊತೆಗೆ ಚರ್ಚಿಸಿದ್ದಾರೆ ಎನ್ನಲಾದ ಆಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸದ್ದು ಮಾಡುತ್ತಿದೆ. ಕಾಂಗ್ರೆಸ್ ಶಾಸಕ BR ಪಾಟೀಲ್ ಬಾಂಬ್. ನನ್ನ ಕ್ಷೇತ್ರದಲ್ಲಿ ನಾನು ಶಿಫಾರಸು ಪತ್ರ ಕೊಟ್ಟರೆ ಮನೆ ಮಂಜೂರು ಮಾಡಿಲ್ಲ, ಆದರೆ ನನ್ನದೇ ಶಿಫಾರಸು ಪತ್ರವನ್ನು ಗ್ರಾಮ ಪಂಚಾಯತ್ ಚೇರ್ಮನ್ ತೆಗೆದುಕೊಂಡು ಹಣ ಕೊಟ್ಟಾಗ ಅವರಿಗೆ ಮನೆ ಮಂಜೂರು ಮಾಡಲಾಗಿದೆ. ಈ ಮಾಹಿತಿಯನ್ನು ನಾನು ಬಹಿರಂಗಪಡಿಸಿದರೆ ಸರ್ಕಾರವೇ ಅಲುಗಾಡಲಿದೆ. ಆಳಂದ ಕ್ಷೇತ್ರದಲ್ಲಿ ಬರುವ ಮುನ್ನೋಳಿಯಲ್ಲಿ 200 ಮನೆ, ದರ್ಗಾ ಶಿರೂರಿನಲ್ಲಿ 100 ಮನೆ, ದಂಗಾಪುರದಲ್ಲಿ 200 ಮನೆ, ಕವಲಗದಲ್ಲಿ 200 ಮನೆ, ಮಾಡ್ಯಾಳದಲ್ಲಿ 200 ಮನೆ ಸೇರಿದಂತೆ 950 ಮನೆಗಳಿಗೆ ಹಣ ಕೊಡಲಾಗಿದೆ. ಈ ವಿಷಯ ಬಾಯ್ಬಿಟ್ರೆ ಸರ್ಕಾರ ಅಲುಗಾಡಲಿದೆ ಅಂಥೇಳಿ ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಜೊತೆಗೆ ಮಾತನಾಡುವಾಗ BR ಪಾಟೀಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ये सरफराज, हाँ साहब आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। हो रहा है क्या, धंधा हो रहा है क्या? साहब ऐसा है तो साहब आप ऐसा है तो दीजिए, मैं लास्ट टाइम आपको बताया और एक्शन विल टेक एक्शन सर इमीडिएटली. वी हैव नॉट डन लाइक दैट सर. आई मीन इफ दे हैव डन लाइक दैट वी विल सेंड देम बिहाइंड बार सर. भाई मैं अपने सरकार को ऊपर मैं इल्जाम कैसे लगाता हूँ? मैं जो तजुर्बा आया है, जो पैसा दिए उसको घर मिला है. नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहाँ से सर? अब कितने घर दिए अब? सर हम लोगों को लास्ट ईयर में जो सर कुछ 10 या 12 हजार घर जब लास्ट टाइम दिए थे सर, जो MLA से मिनिस्टर साहब ने जो रिक्वेस्ट किया, दिस वाज 2 years back when the new government came into power sir. Now we have asked for about 43,000 houses जो लैप्स हो गए, हमको वापस दो बल्कि हम लोग पूछे हैं सर. मेरा सुनिए, किसी को बोला नहीं, जो मेरा लेटर भेजा था वो नहीं हुआ. वही लेटर ग्राम पंचायत के चेयरमैन मेरे पास से लेके गए और पैसा दे के लेके आए घर में. हमारी इज्जत क्या रहेगा सर? वो दीजिए सर, कौन सा है? मैं किसी को नहीं बोला, बट आई विल टेक एक्शन सर, लेट मी नो सर. अब वो कैंसिल करके आप ही देंगे, ऐसा किया है, आई विल हैंग दैट फेलो हु हैज डन इट सर 100%. हैंग नहीं, एक आदमी नहीं, बहुत लोगों को हैंग करना पड़ता. आप दो ना, अब मुझे दो सर, एटलीस्ट विल सी व्हाट हैज हैपेंड सर. आप थोड़ा मुझे प्लीज दीजिए सर. ಬಿಜೆಪಿ ಸರ್ಕಾರದ ಅವಧಿಯಲ್ಲಿನ ಹಗರಣಗಳನ್ನು ಮುಂದಿಟ್ಟುಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇದೀಗ 2 ವರ್ಷಗಳ ಬಳಿಕ ವಸತಿ ಇಲಾಖೆಯಲ್ಲಿ ಬಹುದೊಡ್ಡ ಹಗರಣ ನಡೆದಿದೆ ಅಂತ ಖುದ್ದು ಆಡಳಿತ ಪಕ್ಷದ ಶಾಸಕ BR ಪಾಟೀಲ್ ಏನಂದ್ರೆ ಸರ್ಫರಾಜ್ ಖಾನ್
ಸಚಿವರ ಆಪ್ತರಿಗೆ ಮಾತನಾಡಿದ ಎನ್ನಲಾದ ಆಡಿಯೋ ಇದೀಗ ವೈರಲ್ ಆಗ್ತಾ ಇದ್ದಂತೆ ಆಡಳಿತ ಪಕ್ಷಕ್ಕೆ ತೀವ್ರ ಮುಜುಗರ ಉಂಟು ಮಾಡಿದರೆ, ಇತ್ತ ವಿಪಕ್ಷಗಳಿಗೆ ಇದೇ ಒಂದು ದೊಡ್ಡ ಬ್ರಹ್ಮ ಅಸ್ತ್ರವಾಗಿ ಮಾರ್ಪಟ್ಟಿದೆ. ಹೀಗಾಗಿ ಸಚಿವ ಜಮೀರ್ ರಾಜೀನಾಮೆಗೆ ಈಗ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಸೊ ಈ ಒಂದು ಆಡಿಯೋ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ತಿರುವು ಪಡೆಯುತ್ತೆ ಎಂಬುದು ಕಾದು ನೋಡಬೇಕಾಗಿದೆ. ವಸತಿ ಗೋಲ್ಮಾಲ್ ಆಡಿಯೋ ವೈರಲ್ಗೆ ಟ್ವಿಸ್ಟ್. BR ಪಾಟೀಲ್ರಿಂದಲೇ ಆಡಿಯೋ ರೆಕಾರ್ಡ್. ಜಮೀರ್ ಆಪ್ತ ಕಾರ್ಯದರ್ಶಿ ಗಂಭೀರ ಆರೋಪ. ಇನ್ನು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಹಣ ನೀಡಿದವರಿಗಷ್ಟೇ ಮನೆ ಮಂಜೂರು ಆರೋಪದ ಸಂಬಂಧ ವೈರಲ್ ಆಗಿರೋ ಆಡಿಯೋಗೆ ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಸರ್ಫರಾಜ್ ಖಾನ್, ನಿನ್ನೆ ಸಂಜೆ 4 ಗಂಟೆಗೆ ಶಾಸಕರು ಕರೆ ಮಾಡಿ ರಾಜೀವ್ ವಸತಿ ಹಗರಣ ಅಂತ ಹೇಳಿದ್ರು. ಹಗರಣ ಆಗಲು ಸಾಧ್ಯವೇ ಇಲ್ಲ. ನಿಮ್ಮ ಬಳಿ ಯಾರಾದರೂ ಹಣ ಕೇಳಿದ ಮಾಹಿತಿ ಇದ್ರೆ ಕೊಡಿ ಅಂತ ಕೇಳಿದೆ. ಇದಕ್ಕೆ ಕರೆಯನ್ನು ರೆಕಾರ್ಡ್ ಮಾಡಿಕೊಂಡು ವೈರಲ್ ಮಾಡಿದ್ದಾರೆ. ಈ ಬಗ್ಗೆ ಸಚಿವ ಜಮೀರ್ ಗಮನಕ್ಕೂ ತಂದಿದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಡೋದಾಗಿ ತಿಳಿಸಿದ್ದಾರೆ. ಸರ್, ಅದು ಮಾತಾಡಿದ ನಿಜಾನ ಸರ್ BR ಪಾಟೀಲ್ ಅವ್ರ ಜೊತೆಗೆ? ಹೌದು, 100% ನಾನೇ ಮಾತಾಡಿದ್ದು. ಏನಾಗಿತ್ತು ಸರ್? ಏನಾಗಿತ್ತು? ಏನ್ ಕೇಳಿದ್ರು ಅವರು ಅಂತ? ಇಲ್ಲ, ಅದೇನಿಲ್ಲ, ಇದು ಮನೆಗಳ ಬಗ್ಗೆ ಕೇಳಿದ್ರು. ಅವರೇ ರೆಕಾರ್ಡ್ ಮಾಡಿಸಿರೋದು. ಮನೆಗಳು ಕೊಟ್ಟಿಲ್ಲ ಅಂತ ಹೇಳಿದ್ರು. ಇಲ್ಲ ಸರ್, ಈ ಸದ್ಯಕ್ಕೆ ಟಾರ್ಗೆಟ್ ಇಲ್ಲ. ಹಳೆಯಲ್ಲಿ ಏನೋ ಇದೆ, ಅದು ಹೊಸ ಬಂದಾಗ ಯಾರು MLAಗಳು ಕೇಳಿದ್ದಾರೆ, ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ನಿಮ್ಮ ಇದರಲ್ಲಿ ರಾಜೀವ್ ಗಾಂಧಿಯಲ್ಲಿ ದುಡ್ಡು ತಗೊಂಡು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸಾಧ್ಯವೇ ಇಲ್ಲ ಸರ್, ಕೊಡಕ್ಕೆ ಸಾಧ್ಯವೇ ಇಲ್ಲ ಅಂತದಿದ್ರೆ ಹೇಳಿ ಸರ್, ನಾನು ಕ್ರಮ ತಗೊಂತೀವಿ ಅದ್ರ ಬಗ್ಗೆ. ಯಾಕಂದ್ರೆ ಡೈರೆಕ್ಟ್ಲಿ ಇದು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಇದು, ಅದ್ರಲ್ಲಿ ಯಾರು ದುಡ್ಡು ತಗೊಂಡು ಸಾಧ್ಯವೇ ಇಲ್ಲ. ಸೊ ತಗೊಳಕ್ಕೆ ಸಾಧ್ಯವೇ ಇಲ್ಲ, ಅದು ಹೆಂಗಾಗುತ್ತೆ ಸರ್ ಅಂತ ನಾನು ಅದೇ ಹೇಳಿದೆ. ನೀವು ಹೇಳಿದ್ರೆ ಅಂತ ಅವ್ರಿಗೆ ನಾವು ಆಕ್ಷನ್ ತಗೊಂತೀವಿ, ಅವ್ರಿಗೆ ಸೆಂಡ್ ದೆಮ್ ಹೆಂಡ್ ಬಾರ್ಸ್ ಜೈಲ್ ಕಳಿಸ್ತೀವಿ ಅಂತ ಅವ್ರಿಗೆ. 100% ಝೀರೋ ಟಾಲರೆನ್ಸ್ ಅದ್ರ ಬಗ್ಗೆ ಅಂತ ಹೇಳಿದೀವಿ ನಾವು. ಜಮೀರ್ ಸರ್ ಏನಾದ್ರು ಕೇಳಿದ್ರಾ? ಬೆಳಿಗ್ಗೆ ಇದು ಬಂದಾಗ ಮಿನಿಸ್ಟರ್ ಸಾಹೇಬ್ರಿಗೆ ನಾನು ಬ್ರೀಫ್ ಮಾಡಿದೆ, ನ್ಯೂಸ್ ಬರ್ತಾ ಇತ್ತಲ್ಲ. ಹೌದು, ಮಾತಾಡಿದ್ರೆ ಸತ್ಯ. ನಾನು ಈಗ ಕೇಳಿದ್ರು, ಇದಕ್ಕೆ ಹಿಂಗೆ ಹೇಳಿದೀವಿ, ಆಕ್ಷನ್ ತಗೊಂಡಿವಿ, ತಪ್ಪಾಗಿದ್ರೆ ಆಕ್ಷನ್ ತಗೊಂತೀವಿ. ಆ ಥರದ್ದು ನಮ್ಗೆ ಮಾಹಿತಿ ಬಂದಿಲ್ಲ. ಸಡನ್ಲಿ ಅಲಿಗೇಷನ್, ಅಷ್ಟು ಸೀರಿಯಸ್ ಅಲಿಗೇಷನ್ ಮಾಡಿದ್ರೆ, ಯಾವುದೇ ಪ್ರೂಫ್ ಇಲ್ದಂಗೆ ಬರೀ ಫೋನಲ್ಲಿ ನೀವು ಅಲಿಗೇಷನ್ ಮಾಡಿದ್ರೆ ಹೇಗೆ? ಅದ್ರ ಹತ್ರ ನೀವು ಕೊಡಿ ಸರ್, ಲೆಟರ್ ಕೊಡಿ. ಆ ಥರ ಆಗಿರೋದು ಆಕ್ಷನ್ 100% ತಗೊಂತೀವಿ. ಇವಾಗ ರಾಜೀವ್ ಗಾಂಧಿ ಈ ಥರ ನಡೀತಾ ಇದೆ ಅಂತ ಹೇಳಿದ್ರೆ ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ವಿ ನಾವು. ಜಮೀರ್ ಇಲಾಖೆಯಲ್ಲಿ ಡೀಲ್ ಮಗ ಡೀಲ್. ಅಧಿಕಾರಿಗಳ ಸಿಗ್ನೇಚರ್ ನಕಲು ಮಾಡಿ ಹಂಚಿಕೆ. 159 ಫಲಾನುಭವಿಗಳಿಗೆ ವಸತಿ ಅನುಮೋದನೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆ ಹಂಚಿಕೆಯ ಬಗ್ಗೆ ಪಬ್ಲಿಕ್ ಟಿವಿಗೆ ಮತ್ತಷ್ಟು ಸ್ಫೋಟಕ ದಾಖಲೆ ಸಿಕ್ಕಿದೆ. ಅಧಿಕಾರಿಯ ಸಿಗ್ನೇಚರ್ ನಕಲಿ ಮಾಡಿ ಫಟಾಫಟ್ 159 ಫಲಾನುಭವಿಗಳಿಗೆ ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಯ ಸಹಿಯನ್ನೇ ಫೋರ್ಜರಿ ಮಾಡಿ ಬೇಕಾದವರಿಗೆ ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಬಗ್ಗೆ 2 ತಿಂಗಳ ಹಿಂದೆ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಏನಿದು ಗೋಲ್ಮಾಲ್? ರಾಜೀವ್ ಗಾಂಧಿ ವಸತಿ ಯೋಜನೆಯ ಗೋಲ್ಮಾಲ್. ಫಟಾಫಟ್ ಅಂಥೇಳಿ 159 ವಸತಿ ಯೋಜನೆಗೆ ಅನುಮೋದನೆ. ಡಿಜಿಟಲ್ ಸಿಗ್ನೇಚರ್ ಬಳಸಿ ವಸತಿಗೆ ಅನುಮೋದನೆ. ಅಧಿಕಾರಿಯನ್ನೇ ಯಾಮಾರಿಸಿ ಡಿಜಿಟಲ್ ಸಿಗ್ನೇಚರ್. ಈ ಬಗ್ಗೆ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉಪನಿರ್ದೇಶಕಿ ದೂರು ದಾಖಲಿಸಿದ ಉಪನಿರ್ದೇಶಕಿ ವೃಂದಾಕೆ. ರಾಜೀವ್ ಗಾಂಧಿ ವಸತಿ ಯೋಜನೆಯ ಗೋಲ್ಮಾಲ್ ಬಗ್ಗೆ ದೂರನ್ನ ದಾಖಲು ಮಾಡಲಾಗಿದೆ. ರಾಜೀವ್ ಗಾಂಧಿ ವಸತಿ ಇಲಾಖೆಯಲ್ಲಿ ಬಹುದೊಡ್ಡ ಅಕ್ರಮ ನಡೆದಿದ್ದು, ಪಬ್ಲಿಕ್ ಟಿವಿ ಇದಕ್ಕೆ ಸಂಬಂಧಿಸಿದಂತೆ ಸ್ಫೋಟಕ ದಾಖಲೆಯನ್ನು ಬಹಿರಂಗಪಡಿಸಿದೆ. ಈಗಾಗಲೇ ರಾಜೀವ್ ಗಾಂಧಿಯಲ್ಲಿರುವಂತಹ ವಸತಿ ನಿಗಮದಲ್ಲಿ ಅನುಷ್ಠಾನ ಅಧಿಕಾರಿಯಾಗಿರುವಂತಹ ವೃಂದ ಅನ್ನುವವರ ಡಿಜಿಟಲ್ ಸಿಗ್ನೇಚರನ್ನು ನಕಲಿ ಮಾಡಿ ಫೋರ್ಜರಿ ಮಾಡಿ ಬರೋಬ್ಬರಿ 159 ಫಲಾನುಭವಿಗಳಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಮನೆಯನ್ನು ಹಂಚಿಕೆ ಮಾಡಲಾಗಿದೆ. ಈ ಷಡ್ಯಂತ್ರದ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಸರ್ಕಾರಿ ಅಧಿಕಾರಿಯೇ ಖುದ್ದಾಗಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಇದು 100% ಕಮಿಷನ್ ಸರ್ಕಾರ. ಭ್ರಷ್ಟಾಚಾರಕ್ಕೆ ಸಿಎಂರಿಂದಲೂ ಸಹಕಾರ. ಜಮೀರ್ ರಾಜೀನಾಮೆಗೆ ವಿಪಕ್ಷ ಪಟ್ಟು. ಸಚಿವ ಜಮೀರ್ ಇಲಾಖೆಯಲ್ಲಿ ನಡೀತಾ ಇರುವ ಗೋಲ್ಮಾಲ್ ಬಗ್ಗೆ ಆಡಿಯೋ ವೈರಲ್ ಸಂಬಂಧ ವಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಯೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆಡಿಯೋ ಲೀಕ್ ಆಗಿರೋದು ಆಶ್ಚರ್ಯನಾ ಅಂತ ಕುಮಾರಸ್ವಾಮಿ ಹೇಳಿದ್ರೆ, ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಬಂದರೆ ಕೇಂದ್ರಕ್ಕೆ ATM ರೀತಿಯಾಗಿದೆ. ಈ ಸರ್ಕಾರ 100% ಕಮಿಷನ್ ಸರ್ಕಾರ ಅಂತ ಯಾವುದೇ ಇಲಾಖೆಯಲ್ಲಿ ಲಂಚ ಇಲ್ಲದೆ ಕೆಲಸ ಆಗಲ್ಲ. ಭ್ರಷ್ಟಾಚಾರಕ್ಕೆ ಸಿಎಂ ಸೇರಿ ಎಲ್ಲ ಸಹಕಾರ ಕೊಡ್ತಿದ್ದಾರೆ ಅಂಥೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗುಡುಗಿದ್ದಾರೆ. ಇನ್ನು ಅಶೋಕ್ ಸಚಿವ ಜಮೀರ್ ರಾಜೀನಾಮೆಗೆ ಆಗ್ರಹಿಸಿದ್ದು ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದ್ದಾರೆ. ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ. ನಿರಂತರವಾಗಿ ನಡೀತಾ ಇದೆ. ಪರ್ಸೆಂಟೇಜ್ಗಳು, ಸೈಟ್ಗಳು ಕೊಡಬೇಕಾದ್ರೆ, ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆಯಲ್ಲೂ ನಡೀತದೆ. ನಾನು ಹೇಳ್ತಿರೋದಲ್ಲ, ವಿರೋಧ ಪಕ್ಷ ಹೇಳ್ತಿರೋದಲ್ಲ. ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡ್ಕೊಂಡ್ರೆ ಚುನಾವಣೆ ಹೆಂಗೆ ಬೇಕಾದ್ರೂ ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅವರು ಕೇಂದ್ರದ ಹೈಕಮಾಂಡ್ಗೆ ಒಂದು ATM ಆಗಿ ಪರಿವರ್ತನೆ ಮಾಡಬೇಕು ಕರ್ನಾಟಕವನ್ನು. ಇದು 100% ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ.
ಯಾವುದೇ ಇಲಾಖೆಗೆ ಹೋದರೂ ಸಹ ಲಂಚ ಇಲ್ದೇ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇಲ್ಲ. ಈ ರೀತಿ ಭ್ರಷ್ಟಾಚಾರಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲರೂ ಕೂಡ ಅದಕ್ಕೆ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬಿ ಆರ್ ಪಾಟೀಲ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಆಡಿಯೋ ಒಂದು ಚಿಕ್ಕ ನಿದರ್ಶನ ಅಷ್ಟೇ. ಇವತ್ತು ರಾಜ್ಯ ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಅನ್ನುವ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಗಿದೆ. ಈ ವೈರಲ್ನ ಹಿನ್ನೆಲೆಯಲ್ಲಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದವೆ. ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಅವತ್ತು ಕಾಂಗ್ರೆಸ್ 40% ಆರೋಪ ಮಾಡಿತ್ತು. ಆದರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ 100% ಕರಪ್ಷನ್ನಲ್ಲಿ ಮುಳುಗಿದೆ ಅನ್ನುವಂಥ ಆರೋಪವನ್ನು ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಸ್ವಪಕ್ಷೀಯರದೇ ಆಡಿಯೋ ಬಹಿರಂಗ ಈಗ ಸರ್ಕಾರವನ್ನು ಮುಜುಗರಕ್ಕೆ ಈಡು ಮಾಡದಂತೆ ಕಾಣಿಸ್ತಾ ಇದೆ. ಬಿ ಆರ್ ಪಾಟೀಲ್ ಹೇಳಿದ್ದು ಯಾವ ಅರ್ಥದಲ್ಲಿ ಗೊತ್ತಿಲ್ಲ. ಯಾರು ಲಂಚ ಕೇಳ್ತಿದ್ದಾರೆ ದೂರು ಕೊಡ್ಲಿ. ವಸತಿ ಇಲಾಖೆಯಲ್ಲಿ ಶಾಸಕ ಬಿ ಆರ್ ಪಾಟೀಲ್ ಆರೋಪದ ಬಾಂಬ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಜಿ ಪರಮೇಶ್ವರ್, ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಅಂತ ಗೊತ್ತಿಲ್ಲ, ಅವರು ನೇರವಾಗಿ ಹೇಳಿಲ್ಲ, ಯಾರು ಲಂಚ ಕೇಳ್ತಿದ್ದಾರೆ ಅಂತ ದೂರು ಕೊಡ್ಲಿ, ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಪಾಟೀಲ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಅಥವಾ ಎಲ್ಲಿ ನಡೀತಾ ಇದೆ, ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ. ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದರೆ ಒಳ್ಳೆಯದು. ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರು ಇದ್ದಾರೆ, ಅವರಿಗೆ ಹೇಳಿದರೆ ಅದು ವಿಚಾರಿಸ್ತಾರೆ. ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನು ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ. ಅಲ್ಲ, ಯಾವುದೇ ಆರೋಪ ಬಂದರೆ ಅದು ನಿಜ ಇದ್ದರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು. ನೀವು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ. ಬಟ್ ಈ ಥರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನು ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕು. ಒಟ್ಟಾರೆ ಈ ಹಿಂದೆ ಲೆಟರ್ ಬರೆದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದ ಶಾಸಕ ಬಿ ಆರ್ ಪಾಟೀಲ್ ಅವರದ್ದು ಎನ್ನಲಾದ ಆಡಿಯೋ ಇದೀಗ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಈತ ಸಿದ್ದರಾಮಯ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದಕ್ಕೆ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿರುವುದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.